ಗುತ್ತಿಗೆಯಲ್ಲಿ ಮುಸ್ಲಿಮರಿಗೆ ಶೇಕಡ 4% ಮೀಸಲಾತಿ ಚರ್ಚೆ ಬಹಳ ಕಾವೇರ್ತಾ ಇದೆ. ಈ ಮಧ್ಯೆ ನೆರೆ ರಾಜ್ಯ ತೆಲಂಗಾಣದಲ್ಲಿ ಒಬಿಸಿ ಮೀಸಲಾತಿ ಹೆಚ್ಚಳ ಆಗಿದ್ದು ರಾಜ್ಯದಲ್ಲೂ ಕೂಡ ಅದೇ ಮಾದರಿಯಲ್ಲಿ ಅಹಿಂದ ಮೀಸಲಾತಿ ಅದರಲ್ಲೂ ಶೇಕಡ 75% ಮೀಸಲಾತಿ ಕೊಡಬೇಕು ಅನ್ನೋಷ್ಟರ ಮಟ್ಟಿಗೆ ಕೂಗೆದ್ದಿದೆ. ತೆಲಂಗಾಣದಲ್ಲಿ ಒಬಿಸಿ ಮೀಸಲಾತಿ ಶೇಕಡ 42ಕ್ಕೆ ಏರಿಕೆ. ದೇಶದಲ್ಲಿ ಅಹಿಂದ ಮೀಸಲಾತಿ ಹೆಚ್ಚಳ ಕುರಿತು ಚರ್ಚೆ ಶುರು. ಅಹಿಂದ, ಅಲ್ಪಸಂಖ್ಯಾತ, ಹಿಂದುಳಿದ, ದಲಿತ. ದೇಶದಲ್ಲಿ ಮತ್ತೊಮ್ಮೆ ಅಹಿಂದ ಮೀಸಲಾತಿ ಹೆಚ್ಚಿಸುವ ಕುರಿತು ಚರ್ಚೆ ಶುರುವಾಗಿದೆ. ಇದಕ್ಕೆ ಕಾರಣ తెలంగాణ విధానసభಯಲ್ಲಿ అంగీకారವಾದ ಒಂದು మసూదే. స్వతంత్రం వచ్చినప్పటి నుంచి కూడా బలహీన వర్గాలు ఇయాల మా లెక్కెంతో చెప్పండి అంటారు. ఎప్పుడు కూడా సుప్రీంకోర్టు ఎప్పుడు కూడా ఎందుకు రిజర్వేషన్లు 50% పెంచొద్దు అన్నదంటే మీరు ఎంత జనాభా ఉన్నారో ఆ లెక్క తెలవకుండా మీరు రిజర్వేషన్లు ఇవ్వడానికి వీలు లేదు అన్నారు. తెలంగాణ ವಿಧಾನಸಭೆಯಲ್ಲಿ ಹೊಸ ಮಸೂದೆ ಮಂಡನೆಯಾಗಿದೆ. ಶಿಕ್ಷಣ, ಉದ್ಯೋಗ ಹಾಗೂ ಸ್ಥಳೀಯ ಸಂಸ್ಥೆ ಚುನಾವಣೆಯಲ್ಲಿ ಒಬಿಸಿ ಮೀಸಲಾತಿಯನ್ನ ಈಗಿರುವ ಶೇಕಡ 23ರಿಂದ ಶೇಕಡ 42ಕ್ಕೆ ಹೆಚ್ಚಿಸಲಾಗಿದೆ. ತೆಲಂಗಾಣ ಸರ್ಕಾರದ ನಿರ್ಧಾರ ಸ್ವಾಗತಿಸಿದ ರಾಹುಲ್ ಗಾಂಧಿ. ತೆಲಂಗಾಣದಲ್ಲಿ ತಮ್ಮದೇ ಸರ್ಕಾರ ಒಬಿಸಿ ಮೀಸಲಾತಿಯನ್ನ ಹೆಚ್ಚಿಸಿರುವುದನ್ನ ಲೋಕಸಭಾ ವಿರೋಧ ಪಕ್ಷದ ನಾಯಕ ರಾಹುಲ್ ಗಾಂಧಿ ಸ್ವಾಗತಿಸಿದ್ದಾರೆ. ತಮ್ಮ ಎಕ್ಸ್ ಖಾತೆಯಲ್ಲಿ ಟ್ವೀಟ್ ಮಾಡಿ ಈ ಕುರಿತು ಪ್ರತಿಕ್ರಿಯಿಸಿದ್ದಾರೆ. ಶಿಕ್ಷಣ, ಉದ್ಯೋಗ ಮತ್ತು ರಾಜಕೀಯದಲ್ಲಿ ಅವರ ಸಮಾನ ಭಾಗವಹಿಸುವಿಕೆಯನ್ನ ಖಚಿತಪಡಿಸಲು ತೆಲಂಗಾಣ ವಿಧಾನಸಭೆಯಲ್ಲಿ 42% ಮೀಸಲಾತಿಗಾಗಿ ಮಸೂದೆಯನ್ನು ಅಂಗೀಕರಿಸಲಾಗಿದೆ. ನಿರ್ಧಾರವು ದೇಶದ ಇತರ ರಾಜ್ಯಗಳಿಗೆ ಮಾದರಿಯಾಗಲಿದೆ. ಹೀಗೆ ಟ್ವೀಟ್ ಮಾಡಿರುವ ರಾಹುಲ್ ಇಡೀ ದೇಶದಲ್ಲಿ ಇದು ಜಾರಿಯಾಗಬೇಕು, ಜಾತಿ ಗಣತಿಯಾಗಬೇಕು ಅಂತ ಒತ್ತಾಯಿಸಿದ್ದಾರೆ. ತೆಲಂಗಾಣದಲ್ಲಿ ಒಬಿಸಿ ಮೀಸಲಾತಿ ಹೆಚ್ಚಳ ವಿಚಾರ ಭಾರೀ ಚರ್ಚೆಗೆ ಗ್ರಾಸವಾಗಿದ್ದು ಅಹಿಂದ ವರ್ಗಕ್ಕೆ ಮೀಸಲಾತಿ ಹೆಚ್ಚಿಸುವ ಸಂಬಂಧ ರಾಜ್ಯದಲ್ಲೂ ಕೂಗು ಎದ್ದಿದೆ. ಪರಿಷತ್ ಸದಸ್ಯ ಬಿಕೆ ಹರಿಪ್ರಸಾದ್ ನಮ್ಮ ರಾಜ್ಯಕ್ಕೂ ಮಾದರಿಯಾಗಬೇಕು ಅಂತ ಟ್ವೀಟ್ ಮಾಡಿದ್ದಾರೆ. ಅಷ್ಟೇ ಅಲ್ಲ, ಸಚಿವ ಸಂತೋಷ್ ಲಾಡ್ ತಮಿಳುನಾಡು ಉದಾಹರಣೆ ನೀಡಿ ಅಹಿಂದ ವರ್ಗ, ಶೋಷಿತ ವರ್ಗಕ್ಕೆ ಶೇಕಡ 75% ಮೀಸಲಾತಿ ನೀಡಬೇಕು ಅಂತ ಒತ್ತಾಯಿಸಿದ್ದಾರೆ. ಕರ್ನಾಟಕದಲ್ಲಿ ದೇಶಕ್ಕಾಗಿ ವಿಶೇಷವಾಗಿ 75% ರಿಸರ್ವೇಶನ್ ತಾವು ರೆಕಮೆಂಡ್ ಮಾಡಿ ಕಳಿಸಿ ಅಂತ ಈ ವೇದಿಕೆ ಮುಖಾಂತರ ಸನ್ಮಾನ್ಯ ಮುಖ್ಯಮಂತ್ರಿಗಳು ಮನವಿ ಮಾಡಿಕೊಳ್ತೀನಿ. ಎಲ್ಲರೂ ಸಿಗಲಿ ಹಕ್ಕು. ನಾವು ಇದ್ರಲ್ಲೇ ನಮಗೆ 2A ಕೊಡಿ ಅಂದ್ರೆ ಅದಾಗೋದಿಲ್ಲ. ಹೆಚ್ಚಿನ ರಿಸರ್ವೇಶನ್ ಆಗಲಿ, ಯಾವ ಸಂಖ್ಯೆ ಇದೆ ಸಂಖ್ಯೆ ಆಧಾರಿತವಾಗಿ ರಿಸರ್ವೇಶನ್ ಆಗಲಿ ಅಂತ ಹೇಳಿ. ಆದರೆ ರಾಜಕೀಯ ವಲಯದಲ್ಲಿ ಇದಕ್ಕೆ ಮಿಶ್ರ ಪ್ರತಿಕ್ರಿಯೆ ವ್ಯಕ್ತವಾಗ್ತಿದೆ. ಅವ್ರು ಕೇಳಿದ್ರು ಸರಿಯೋ ತಪ್ಪದ ಬಗ್ಗೆ ವಾದಕ್ಕೆ ಹೋಗುದಿಲ್ಲ. ನಾ ಏನ್ ಹೇಳ್ತೇನೆ, ಮೀಸಲಾತಿ ಕೊಡೋ ವಿರುದ್ಧ ನಾ ಇಲ್ಲ. ಪ್ರಮಾಣ ಅವ್ರು ಏನ್ ಹೇಳ್ತಾ ಇದಾರ ಅಷ್ಟೆಲ್ಲ ಕೊಟ್ಟರೆ ಬೇರೆಯವರು ಎಲ್ಲಿ ಉಳಿದ್ರು? ಹಾಗಾದ್ರೆ ನಾನು ಮಾತಾಡಿದ್ರೆ ಸಂತೋಷ್ ಲಾಡ್ ಮಾತಾಡಿ ತೀರ್ಮಾನ ತಗೊಳ್ಳೋರು ಕ್ಯಾಬಿನೆಟ್, ಮುಖ್ಯಮಂತ್ರಿಗಳು. ಅಭಿಪ್ರಾಯಕ್ಕೂ ತೀರ್ಮಾನಕ್ಕೂ ವ್ಯತ್ಯಾಸ ಇದೆ. ಯಾವ ಇದರಲ್ಲಿ ಹೇಳಿದರೂ ಗೊತ್ತಿಲ್ಲ ಸಂತೋಷ್ ಲಾಡು. ಅದ್ರ ಬಗ್ಗೆ ಏನು ರಿಯಾಕ್ಟ್ ಮಾಡೋ ಸೂಕ್ತ ಅಲ್ಲ. ಆದರೆ ವಿಚಾರವಾಗಿ ಬಿಜೆಪಿ ನಾಯಕರು ತಟಸ್ಥವಾಗಿದ್ದು ಸರ್ಕಾರ ಏನ್ ನಿಶ್ಚಯ ಮಾಡುತ್ತೋ ನೋಡೋಣ ಅಂತಿದ್ದಾರೆ. ಸಂತೋಷ್ ಲಾಡ್ ಅವರು ಮೊನ್ನೆ ಭಾಷಣ ಮಾಡಬೇಕಾದ್ರೆ ಪ್ರಸ್ತಾಪ ಮಾಡಿದ್ದಾರೆ, ಸರ್ಕಾರ ನಿಶ್ಚಯ ಮಾಡಲಿ ಏನೇನು ಮಾಡ್ತಾರೆ ನೋಡುವ. ಅದೇನೇ ಇರಲಿ, ತೆಲಂಗಾಣ ಸರ್ಕಾರ ಶೇಕಡ 50ರೊಳಗೆ ಮೀಸಲಾತಿ ಇರಬೇಕು ಅಂತ ಸುಪ್ರೀಂ ಕೋರ್ಟ್ ಹಾಕಿರುವ ಮಿತಿಯನ್ನ ಮೀರಿದೆ. ಇದು ಸಂವಿಧಾನದ ಉಲ್ಲಂಘನೆಯಾಗಬಹುದು ಎನ್ನುವ ಚರ್ಚೆ ನಡೆಯುತ್ತಿದೆ. ಮುಂದಿನ ದಿನಗಳಲ್ಲಿ ಅಹಿಂದ ಮೀಸಲಾತಿ ಏರಿಕೆ ಚರ್ಚೆ ಮತ್ತಷ್ಟು ಕಾವೇರುವ ಸಾಧ್ಯತೆ ಇದೆ. ಹರೀಶ್, TV9, ನವದೆಹಲಿ.